ಹರಿ ಓಂ ಸಾಯಿರಾಮ್ ಸ್ನೇಹಿತರೆ, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಲಾರ್ಡ್ ಗಣೇಶ ಒರಾಕಲ್ ಕಾರ್ಡಿಂದ ನಾವು ನಿಮ್ಮ ಮನೆಯ ಸ್ಥಿತಿ ಹೇಗಿದೆ, ನಿಮ್ಮ ಮನೆಯ ಸ್ಥಿತಿಯಿಂದ ನಿಮ್ಮ ಕೆರಿಯರು, ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಹೆಲ್ತು, ನಿಮ್ಮ ಫೈನಾನ್ಸ್ ಸ್ಟೇಟ್ ಹೇಗಿದೆ ಅನ್ನೋವಂಥದ್ದನ್ನು ನೋಡೋಣ ಇವತ್ತು. ಹಾಗೂ ನೀವು ಸ್ಪಿರಿಚುಯಾಲಿಟಿಲಿ ಹೇಗಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾವ ಪಾಸಿಟಿವ್ ನೆಗೆಟಿವ್ ಇದೆಯಾ, ಅದಕ್ಕೇನಾದ್ರು ರೆಮಿಡಿ ಇದೆಯಾ ಅನ್ನೋವಂಥದ್ದನ್ನು ನೋಡೋಣ. ನಾನಿಲ್ಲಿ 2 ಕಾರ್ಡ್ ತಗೋತಾ ಇದ್ದೀನಿ. ಓಕೆ, ವಿಘ್ನೇಶ್ವರಂದು 2 ಕಾರ್ಡ್ ತಗೋತಾ ಇದ್ದೀನಿ. ಈ 2 ಕಾರ್ಡಲ್ಲಿ ನೀವು ಯಾವುದನ್ನ ಬೇಕಾದರೂ ಆಯ್ಕೆ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಫೀಲ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಪಾಸ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ, ಅದರಂತೆ ನೋಡೋಣ. ಓಕೆ, ಇದು ನಾನು ನೋಡ್ತೀನಿ. ಫಸ್ಟ್ ಒನ್, ಪಾಸಿಟಿವಿಟಿ. ಓಕೆ, ರೇಡಿಯೇಟ್ ಪಾಸಿಟಿವಿಟಿ, ಗಣೇಶ ಲೈಟ್ ಡಿಸ್ಪೆಲ್ಸ್ ಡಾರ್ಕ್ನೆಸ್ ಅಂತ ಹೇಳ್ತಾ ಇದೆ. ಯಾರು ಮೊದಲನೇ ಕಾರ್ಡನ್ನ ನೀವು ಆಯ್ಕೆ ಮಾಡಿದ್ದೀರಾ ಅವರ ಮನೆಯಲ್ಲಿ ಖಂಡಿತ ಹೇಳ್ತೀನಿ ಗಣೇಶನ ಪಾಸಿಟಿವಿಟಿ ನೇಚರ್ ಇದೆ ಅಂತ ಹೇಳ್ತೀನಿ. ಗಣೇಶನ ನಿಮಗೆ ಆಶೀರ್ವಾದ ಇದೆ. ಗಣೇಶನ ಪೂಜೆಯಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಬೆಳಕಾಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಏನೇನು ನಿಮ್ಮ ಕೆರಿಯರ್ ಹೇಗಿದೆ ಮತ್ತು ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದಕ್ಕೇನಾದ್ರು ಗೈಡೆನ್ಸ್ ಏನಾದ್ರು ಹೇಳ್ತಾರಾ ಗಣೇಶ ಅಂತ ಅನ್ನೋದನ್ನು ನೋಡೋಣ. ಎಸ್ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇರೋ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ಕೆರಿಯರ್ ವಿಷಯದಲ್ಲಿ ಸಮಸ್ಯೆ ಆಗಿದೆ. ಮೊದಲನೇದು ಕೆರಿಯರು ತಗೊಳ್ಳೋಣ. ಸ್ವಲ್ಪ ಹಣಕಾಸಿನ ಸಮಸ್ಯೆ ಕಾಣಿಸ್ತಾ ಇದೆ ನಿಮಗೆ. ಬೇರೆಯವರು ಬೆನ್ನಿಗೆ ಚೂರಿ ಹಾಕಿದರೆ ಬಿಸ್ನೆಸ್ ಮಾಡೋರಿಗೆ ಮತ್ತು ನೀವು ಕೆಲಸ ಮಾಡ್ತಿರೋರಿಗೆ ಯಾರಿಗೂ ಹಣಕಾಸು ಕೊಟ್ಟಿದ್ದೀರ ನಂಬಿ ಅವರು ನಿಮಗೆ ಹಣವನ್ನು ವಾಪಸ್ಸು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನೀವು ಸ್ಟಕ್ಕಾಗಿದ್ದೀರಾ, ನಿಮ್ಮ ದುಡ್ಡು ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ಆ್ಯಂಡ್ ಕೆಲವರು ಲಾಸ್ ಮಾಡ್ಕೊಂಡಿರೋ ಬಿಸ್ನೆಸ್ಸಲ್ಲಿ, ಕೆಲವ್ರಿಗೆ ನಂಬಿ ದುಡ್ಡು ಕೊಟ್ಟಿರೋದು. ಆ್ಯಂಡ್ ನಿಮಗೆ ಕಲೀಗ್ಸಿಂದ, ಬಾಸಿಂದ ನಿಮಗೆ ಕೆಲಸದಲ್ಲಿ ಸಾಕಷ್ಟು ನಿಮಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಿದ್ದಾವೆ. ಎಸ್, ಅದಕ್ಕೋಸ್ಕರ ನೋಡಿ ಸ್ಲೋ ಇದೆ. ಕೆಲಸದ ವಿಚಾರದಲ್ಲಿ ಸ್ಲೋ ಇದೆ. ನಿಮಗೆ ನಿಧಾನಕ್ಕೆ ಎಲ್ಲ ನಡೀತಾ ಇದೆ. ನಿಮಗೆ ಫಾಸ್ಟ್ ಬೇಗ ಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ, ಬಟ್ ನಿಮಗೆ ಬೇಗ ಸಿಗೋ ಅಂಥದ್ದು ಕಾಣಿಸ್ತಾ ಇಲ್ಲ. ಸ್ವಲ್ಪ ಸ್ಲೋನೆಸ್ ಇದೆ ಕೆಲಸದಲ್ಲಿ, ನಿಮಗೆ ಅಡೆತಡೆಗಳು. ಪರವಾಗಿಲ್ಲ, ಬಟ್ ಆದರೆ ಒಳ್ಳೆಯದಾಗುತ್ತೆ. ಗಣೇಶ ಅದಕ್ಕೆ ನೋಡಿ ಪಾಸಿಟಿವಿಟಿ ಇರಬೇಕು ಮನೆಯಲ್ಲಿ ಅಂತ ಟ್ಯಾರೋ ರೀಡಿಂಗಲ್ಲಿ ಹೇಳ್ತಾ ಇರೋದು. ವಾವ್! ಬಟ್ ರಿಲೇಷನ್ಶಿಪ್ಪಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಹೊಂದಾಣಿಕೆ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದೀರಾ. ಒಬ್ರಿಗೊಬ್ರು ಸಮರಸವಾಗಿದ್ದೀರಾ ಅಂತ ಹೇಳ್ತೀನಿ. ಒಬ್ರಿಗೊಬ್ರು ಹೆಲ್ಪ್ಫುಲ್ ಆಗಿದ್ದೀರಾ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ. ಆದರೂ ಸ್ವಲ್ಪ ಈ ದುಡ್ಡಿನ ವಿಷಯದಲ್ಲಿ ನಿಮಗೆ ಎಮೋಷನ್ಸ್ ಜಾಸ್ತಿ ಇದೆ. ಅಂದರೆ ಸ್ವಲ್ಪ ಹಣಕಾಸು ಬರುತ್ತೆ. ಓಕೆ, ನಿಮಗೆ ಚೆನ್ನಾಗಿ ದುಡ್ಡು ಬರುತ್ತೆ, ಅದೇ ರೀತಿ ಹೋಗುತ್ತೆ. ಖರ್ಚು ಹಾಗೆ ಇರುತ್ತೆ. ನಿಮಗೆ ದುಡ್ಡು ಬರೋದು ಹಾಗೆ ಇರುತ್ತೆ, ಖರ್ಚು ಹಾಗೆ ಬರುತ್ತೆ ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ. ಆ್ಯಂಡ್ ತುಂಬ ದುಡ್ಡಿನ ವಿಷಯದಲ್ಲಿ ಎಮೋಷನ್ಸ್ ಆಗಬೇಡಿ. ಮತ್ತು ಸ್ವಲ್ಪ ಗ್ರೀಡಿನೆಸ್ ಬಿಡಬೇಕಾಗುತ್ತೆ ನೀವು. ಅಂದರೆ ಎಲ್ಲವೂ ನನಗೆ ದುಡ್ಡು ಬೇಕು ಅಂತ ಇದು ಮಾಡ್ಕೊಬೇಡಿ. ಸ್ವಲ್ಪ ನಿಮ್ಮ ಮೇಲೆ ನೀವು ಸ್ಪೆಂಡ್ ಮಾಡ್ಕೊಳ್ಳಿ. ಅದಕ್ಕೂ ನೀವು ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೋಬೇಡಿ. ನಿಮ್ಮ ಮೇಲೆ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ ದುಡ್ಡು ಅಂತ ಹೇಳ್ತಾ ಇದ್ದೀನಿ. ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಸಾಕಷ್ಟು ಶ್ರಮಜೀವಿಯಾಗಿ ಕೆಲಸ ಸಾಕಷ್ಟು ಮಾಡ್ತಾ ಇದ್ದೀರಾ. ಹಗಲು ರಾತ್ರಿ ಗಂಡ ಹೆಂಡತಿ ಇಬ್ಬರೂ ಸ್ವಲ್ಪ ಸಮರಸವಾಗಿದ್ರೂ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಮಾಡ್ಕೋಬೇಕು. ನೀವು ಸ್ಟೇಟಸ್ ಒಂದು ಸೊಸೈಟಿಲಿ ಹೈ ಲೆವೆಲ್ ಸ್ಟೇಟಸ್ ಬೇಕು ಅನ್ನೋದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ. ಆ ಕಷ್ಟದಲ್ಲೂ ಸ್ವಲ್ಪ ನಿಮಗೆ ಕಷ್ಟ ಆಗ್ತದೆ. ಯಾಕೆಂದರೆ ನೀವು ಸ್ವಲ್ಪ
ಪಾಸಿಟಿವಿಟಿ ಕಮ್ಮಿ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ. ಓಕೆ, ನೀವು ಅಂದರೆ ಕೆಲಸ ಮಾಡ್ತೀರಾ, ಕಷ್ಟಪಟ್ಟು ಮಾಡ್ತೀರಾ, ಶ್ರಮಪಟ್ಟು ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಅವಾಗ ಎಸ್ ನಾನು ಮಾಡಿದ್ದೀನಿ, ಫಲ ಎಲ್ಲ ದೇವ್ರಿಗೆ ಬಿಡೋದು, ಖಂಡಿತ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳಲ್ಲ. ಯಾರಾದರೂ ಮೋಸ ಮಾಡಿಬಿಟ್ರೆ ಅಥವಾ ನನ್ನ ಕೆಲಸ ಸರಿಗಾಗದೆ ಹೋದರೆ ಈ ಥರ ಯೋಚನೆ ನೆಗೆಟಿವಿಟಿ ಮಾಡಬೇಡಿ ಅಂತ ಹೇಳ್ತೀನಿ. ಎಸ್, ಸ್ವಲ್ಪ ಸೋಂಬೇರಿತನ ಬಿಡಬೇಕಾಗುತ್ತೆ. ನೀವು ತುಂಬ ಸ್ಪಿರಿಚುವಲ್ ಪರ್ಸನ್ ಆಗಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಎಲ್ಲವೂ ನಾಲೆಡ್ಜ್ ಇದೆ. ಬಟ್ ಆದರೆ ಎಲ್ಲ ಗೊತ್ತಿದೆ ಅಂತ ಅತಿ ಬುದ್ಧಿವಂತಿಕೆ ಬೇಡ. ಸ್ಪಿರಿಚುಯಾಲಿಟಿಲಿದ್ದೀರಾ, ಬಟ್ ಅತಿ ಬುದ್ಧಿವಂತಿಕೆ ಬೇಡ. ಜಾಲಿಯಾಗಿ ತಗೊಳ್ಳೋದಕ್ಕೆಲ್ಲ ಹೋಗ್ಬಿಡಿ, ಸ್ವಲ್ಪ ಸೀರಿಯಸ್ನೆಸ್ ಬೆಳೆಸ್ಕೋಬೇಕಾಗತ್ತೆ. ಓಕೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಬೆಳೆಸ್ಕೋಬೇಕಾಗುತ್ತೆ ನೀವು. ಮತ್ತು ಸರಿಯಾಗಿ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಹೇಗೆ ಅಂತಂದರೆ, ಏನೇ ಒಂದು ಕೆಲಸಕ್ಕೆ ಕೈಗೆ ಹಾಕುವಾಗ ದುಡ್ಡಿನ ವಿಷಯದಲ್ಲಿ FD ಮಾಡ್ತಿರೋ ಅಥವಾ ಇನ್ನೇನಾದರೂ ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ಅಂತಂದರೆ ಅದ್ರ ಬಗ್ಗೆ ಗೈಡೆನ್ಸ್ ತೊಗೊಳ್ಳಿ, ನಾಲೆಡ್ಜ್ ತೊಗೊಳ್ಳಿ. ಆವಾಗ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಅದು ನಾಲೆಡ್ಜ್ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ. ಓಹೋ, ಖಂಡಿತವಾಗ್ಲೂ ಸ್ನೇಹಿತರೆ ಇದು ಹೇಳ್ತೀನಿ, ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳಿದೆ, ದೃಷ್ಟಿ ಹೆಚ್ಚಿದೆ, ನಿಮ್ಮ ಫ್ಯಾಮಿಲಿ ಮೇಲೆ ಭಾಳ ಕೆಟ್ಟ ಕಣ್ಣಿದೆ. ಅದಕ್ಕೋಸ್ಕರನೇ ನಿಮ್ಮ ಕೆಲಸದಲ್ಲಿ ನಿಮಗೆ ಅಡೆತಡೆಗಳು, ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ಸು, ನಿಮಗೆ ಯಾವುದೇ ಒಂದು ಕೈ ಹಾಕಿದ್ರೂ ಕೈಗಿಡ್ತಾ ಇಲ್ಲ ಅನ್ನೋ ಥರ ನಿಮಗೆ ಆಲಸ್ಯತನ ಆಗೋದು, ಕೆಲಸ ಮಾಡಿದ್ರೂ ನೀವು ಶ್ರಮಜೀವಿಯಾಗಿ ಕೆಲಸ ಮಾಡಿದ್ರೂ ಕೆಲಸದಲ್ಲಿ ಫಲ ಸಿಗೋದು ಅಷ್ಟಕ್ಕಷ್ಟೇ. ಸ್ವಲ್ಪ ಜಿಪುಣತನ ಮಾಡ್ತಾಯಿದ್ದೀರಾ, ಅಯ್ಯೋ ಉಳಿಸ್ಬೇಕು ದುಡ್ಡು, ಯಾಕೆ ಈ ಥರ ಉಲ್ಟಾ ಹೊಡಿತಾ ಇದೆ, ಏನು ಮಾಡಿದ್ರು ಅಂತ ಇದೆ. ಇಷ್ಟೆಲ್ಲ ಆದ್ರೂ ನೀವು ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಸ್ಲೋ ಮೋಷನ್ ಇದೆ, ಕರ್ಮ ಇದು ಖಂಡಿತ ಕರ್ಮ. ಯಾಕಿದು ಕರ್ಮ ಈ ಥರ ಬಂತು ಅಂತಂದರೆ, ಡೆವಿಲ್ ಕಾರ್ಡ್ ಬಂದಿದೆ ಸ್ನೇಹಿತರೆ. ಡೆವಿಲ್ ಕಾರ್ಡ್ ಬಂದಿರೋದು ಅಂತಂದರೆ ಜನಗಳ ಕೆಟ್ಟ ದೃಷ್ಟಿ, ರಾಕ್ಷಸ ದೃಷ್ಟಿ ನಿಮ್ಮ ಮೇಲಿದೆ, ನಿಮ್ಮ ಫ್ಯಾಮಿಲಿ ಮೇಲಿದೆ, ನಿಮ್ಮ ಕೆಲಸದ ಮೇಲಿದೆ. ಎಲ್ಲವೂ ಕೆಟ್ಟ ದೃಷ್ಟಿ ಇರೋದ್ರಿಂದ ನಿಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇರೋದು ಅಂತ ಹೇಳ್ತೀನಿ. ನೀವು ದಯವಿಟ್ಟು ಆದಷ್ಟು ದೃಷ್ಟಿ ತೆಕ್ಕೊಳ್ಳಿ, ಮನೆಗೆ ದೃಷ್ಟಿ ತೆಗೀರಿ, ನೀವುಗಳು ದೃಷ್ಟಿ ತೆಗೀರಿ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬೂದುಗುಂಬಳಕಾಯಿ ದೃಷ್ಟಿನ ಮನೆಗೆಲ್ಲ ದೃಷ್ಟಿ ತೆಗೆದು, ಎಲ್ಲ ಬಾತ್ರೂಮು, ಟಾಯ್ಲೆಟು, ದೇವ್ರ ಮನೆ, ಅಡುಗೆ ಮನೆ, ರೂಮ್ಗಳು, ಹಾಲು ಎಲ್ಲದಕ್ಕೂ ತೆಗೆದು ದೃಷ್ಟಿನ ನಿಮಗೂ ನೀವು ಫ್ಯಾಮಿಲಿ ಎಲ್ಲ ದೃಷ್ಟಿ ತೆಗೆದು ಅದನ್ನ ಮನೆಯಿಂದ ಆಚೆ ಹೋಗಿ ಅದು ದೃಷ್ಟಿ ಕಾಯಿನ ಹೊಡಿಬೇಕಾಗತ್ತೆ. ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾವ ದೃಷ್ಟಿಯೂ ತಾಕೋದಿಲ್ಲ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಏನಂದರೆ ನೀವು ಮೇಲೆ ಬರಬಾರ್ದು, ಏಳಿಗೆ ಬರಬಾರ್ದು, ನಿಮ್ಮನ್ನು ನೋಡಿ ಜಲಸ್ಗೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಅದಕ್ಕೆ ನಿಮ್ಮ ಕೆಲಸಗಳೆಲ್ಲ ಅಡೆತಡೆಗಳು ಸ್ಲೋ ಆಗಿ ಆಗ್ತಾ ಇರೋದು, ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸ್ಥಿರತೆ ಇಲ್ಲದೆ ಇರೋದು, ಆರೋಗ್ಯ ಸಮಸ್ಯೆಗಳೆಲ್ಲ ಇರೋದು. ಬಟ್ ಆದರೂ ಇದರಲ್ಲೂ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಎಲ್ಲ ಓಕೆ ನಡೀತಾ ಇದೆ, ಹೇಗೋ ನಿಮ್ಮ ಜೀವನ ಒಂದು ಲೆವೆಲ್ಗೆ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ಗಣೇಶನ ಡಾರ್ಕ್ನೆಸ್ ನೋಡಿ. ಗಣೇಶಸ್ ಲೈಟ್ಸ್ ಡಿಸ್ಪಲ್ಸ್ ಡಾರ್ಕ್ನೆಸ್ ಅಂತ ಹೇಳ್ತಾ ಇದೆ. ಗಣೇಶನ ಪೂಜೆ ಮಾಡಿ, ಮನೆಯಲ್ಲಿ ಪಾಸಿಟಿವಿಟಿಯಿಂದ ಇರಿ. ಆದಷ್ಟು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚಿ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಇದೇ ಕಾರಣಕ್ಕೆ ನಿಮ್ಮ ಮನೆ ನೋಡಿ, ಇದು ಕರೆಕ್ಟಾಗಿ ರೀಸನ್ ಕೊಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಸಮಸ್ಯೆ ಆಗೋದಕ್ಕೆ ಕೆಟ್ಟ ಕಣ್ಣುಗಳು, ದೃಷ್ಟಿಗಳು, ಜನರ ಕಣ್ಣಿಗೆ ಮರನೇ ಹತ್ತಿ ಉರಿಯುತ್ತಂತೆ. ಇನ್ನು ಮನುಷ್ಯನ ಜೀವನ ಇನ್ಯಾವ ಲೆಕ್ಕ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಸ್ನೇಹಿತರೆ. ಲಾಸ್ಟ್ ಒಂದಕ್ಕೆ ನೋಡ್ತಾ ಇದ್ದ ಕಾರ್ಡು, ಎಸ್ ನಿಮಗೆ ಹೇಗಾಗೋಗಿದೆ ಅಂದರೆ ಕಣ್ಣು ಕಟ್ಟಿದಾಗ ಆಗಿಬಿಟ್ಟಿದೆ. ನಿಮಗೆ ಸುತ್ತಮುತ್ತ ಎಲ್ಲ ಮೋಸ ಮಾಡೋರೇ ಸೇರ್ಕೊಂಡಿದ್ದಾರೆ. ನಿಮಗೆ ಸಾಕಷ್ಟು ಜೀವನದಲ್ಲಿ ನೋವು ಕೊಡೋರೇ ಇದ್ದಾರೆ. ಯಾರೂ ಕೈ ಹಿಡಿದು ಎತ್ತಿ ಮೇಲಕ್ಕೆ ನಿಲ್ಲಿಸೋ ಅಂಥವ್ರಿಲ್ಲ. ನಿಮ್ಮ ಸುತ್ತ ಎಲ್ಲ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡೋ ಅಂಥವ್ರು, ನೀವು ಬೀಳೋದನ್ನೇ ಕಾಯ್ತಾ ಇರೋ ಅಂಥವ್ರು. ಬಟ್ ಆದರೆ ಇಲ್ಲಿ ಒಂದು ನಿಮಗೆ ರೀಸನ್ ಹೇಳ್ತೀನಿ, ನೀವು ಜನಗಳಂಗೆ ಮಾಡ್ತಾ ಇರೋದಕ್ಕೆ ಯಾಕೆಲ್ಲ ಈ ರೀತಿ ನಮಗೆ ಮಾಡ್ತಾರೆ, ಯಾಕೆ ನಮ್ಗೆ ಈ ಥರ ಮೋಸ ಆಗ್ತಾರೆ ಅಂತ ತಿಳ್ಕೊಬೇಡಿ. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ನೀವು ಬೇಕಾದರೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ, ಆದರೆ ನಿಮ್ಮನ್ನು ಹಿಂದೆ ಯಾರೂ ಕಟ್ ಹಾಕಿಲ್ಲ. ನೀವು ಅಂದರೆ ಸ್ವಲ್ಪ ಕಣ್ಣು ತೆರೆದು ನೋಡಿ, ನಿಮಗೆ ದಾರಿ ಇದೆ, ನಿಮಗೆ ದಾರಿ ಕಾಣಿಸ್ತಾ ಇದೆ. ಬಟ್ ನೀವೇ ದಾರಿ ನೋಡ್ತಾ ಇಲ್ಲ. ಓಕೆ, ಇದೆಲ್ಲವೂ ಇದೆ. ಕೆಟ್ಟದ್ದು ಒಂದು ಕಡೆ ನಿಮಗೆ ಆ ರೀತಿ ಮಾಡ್ತಿದ್ರು, ಒಳ್ಳೆಯದು ಕೂಡ ಪಕ್ಕದಲ್ಲಿದೆ ಅಂತ ಹೇಳ್ತೀನಿ. ಅದು ಒಳ್ಳೆಯದು ಏನು ಅಂತಂದರೆ, ನೀವು ವಿಘ್ನೇಶ್ವರನ ಪೂಜೆ ಮಾಡಿ, ಪಾಸಿಟಿವ್ ಆಗಿರಿ. ಮನೆಯಲ್ಲಿ ಸಾಯಂಕಾಲ ಬೆಳಗ್ಗೆ
ದೀಪವನ್ನು ತೋರಿಸಿ ದೇವರಿಗೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲ ಕಡೆಯೂ ಧೂಪ ತೋರಿಸಿ ದೀಪ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನು ತೆಗೆದುಹಾಕೋದೇನೆ ಸಾಕ್ಷಾತ್ ವಿಘ್ನೇಶ್ವರ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್, ಹಣಕಾಸಿನ ಸಮಸ್ಯೆ ಇರ್ಬೋದು, ಬಿಸ್ನೆಸ್ ಮಾಡ್ತಿರೋರಿಗೆ ಯಾರಿಗೇ ಆಗಿರಲಿ, ಒಳ್ಳೆ ರೆಮಿಡಿ ಅಂದರೆ ಗಣೇಶನ ಪೂಜೆ ಮಾಡೋದು. ಇಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆಯ ರೆಮಿಡಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಯೆಲ್ಲೋ ಕಲರ್ದು ಬಟ್ಟೆ ಬರುತ್ತಲ್ವ, ಕಾಟನ್ ಬಟ್ಟೆ, ಅದು ನಿಮ್ಮ ಕೈಯಷ್ಟು ಅಗಲದಷ್ಟು ಸ್ಕ್ವೇರ್ ಭಾಗದಲ್ಲಿ ಕಟ್ ಮಾಡಿಕೊಂಡು ಅದರೊಳಗಡೆಗೆ ಬಿಳಿಯ ಎಕ್ಕದ ಹೂವು ಒಂದು, ಸ್ವಲ್ಪ ಸಾಸಿವೆ, ಬಿಳಿಯ ಸಾಸಿವೆ, ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಗರಿಕೆನ ಇಟ್ಟು ಡೈಲಿ ಆ ಥರ ಅದನ್ನು ಇಟ್ಟು ಗಂಟು ಕಟ್ಟಿ ವಿಘ್ನೇಶ್ವರನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಡೈಲಿ ಅದನ್ನು ಪೂಜೆ ಮಾಡಾದಮೇಲೆ ಅದನ್ನು ನಿಮ್ಮ ಪಾಕೆಟ್ ಒಳಗಡೆ ಇಟ್ಕೊಂಡು ಕೆಲಸಕ್ಕೆ ಹೋಗಿ. ಓಕೆ, ವಾಪಸ್ ಬಂದಮೇಲೆ ಆವತ್ತಿನ ದಿನ ಮಾಡಿರೋದನ್ನು ಒಂದು ಕವರಲ್ಲಿ ಕಟ್ಟಿ ಸಪ್ರೇಟಾಗಿ ಎತ್ತಿಡಿ. ನೆಕ್ಸ್ಟ್ ದಿನ ಮತ್ತೆ ಇನ್ನೊಂದು ದಿನ ಹೊಸದಾಗಿ ಅದನ್ನು ಮಾಡಿ. ಈ ಥರ ಮಾಡಿ ಒಂದು ವಾರ ಮಾಡಿರೋವಂಥದ್ದು 7 ಆ ಥರದ್ದು ಇರುತ್ತಲ್ವ, ಹರಿಯೋ ನೀರಿಗೆ ಅದನ್ನು ಬಿಸಾಕ್ಬೋದು. ಇಲ್ಲ ಹರಿಯೋ ನೀರಿಗೆ ಬಿಸಾಕೋದಕ್ಕಾಗೋದಿಲ್ಲ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನದ ಮರ ಹತ್ರ ಅಥವಾ ಯಾರೂ ಓಡಾಡದೇ ಇರೋ ಜಾಗದ ಮರದ ಬಳಿ ಅದನ್ನು ಬಿಸಾಕ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಇದು ಬರೀ ಬಿಸ್ನೆಸ್ ಮಾಡೋರಿಗೆ ಅಂತನೆಲ್ಲ, ಯಾರು ಕೆಲಸದಲ್ಲಿ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದೀರಾ, ಕೆಲಸದಲ್ಲಿ ಯಾವ ಕೆಲಸನೂ ಆಗ್ತಾಯಿಲ್ಲ ಮತ್ತು ಯಾರು ಕ್ಲೈಂಟ್ಸ್ಗಳು ಸಿಗ್ತಾಯಿಲ್ಲ, IT ಕಂಪ್ನಿಲೂ ಕೂಡ ಪ್ರಾಜೆಕ್ಟ್ ವರ್ಕ್ ಸಿಗ್ತಾಯಿಲ್ಲ ಅಥವಾ ಮುಂದೆ ಸಾಗ್ತಾ ಇಲ್ಲ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ರೆಮಿಡಿ ಮಾಡಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ ರೆಮಿಡಿ ಮಾಡುವಾಗ ಬಾಯಲ್ಲಿ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಅಂತ ಹೇಳಿಕೊಂಡು ಈ ರೆಮಿಡಿನ ಮಾಡಿ. ಇದು ವಿಘ್ನೇಶ್ವರನ ರೆಮಿಡಿ, ಆತ ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತೀನಿ. ಇದಾಗಿತ್ತು ಕಾರ್ಡ್ 1 ಅವರ ರೀಡಿಂಗ್ಸು. ನಿಮ್ಮದು ಅಷ್ಟು ಸಮಸ್ಯೆ ಏನಿಲ್ಲ, ಕೆರಿಯರ್ದೊಂದು ಸರಿ ಹೋಗ್ಬಿಟ್ರೆ ಆವಾಗ ಹೆಲ್ತು ಸರಿ ಹೋಗುತ್ತೆ. ಮತ್ತು ಫೈನಾನ್ಸ್ ಬಗ್ಗೆ ಸ್ವಲ್ಪ ಹುಷಾರಾಗಿ ಶ್ರದ್ಧೆಯಿಂದ ಗೈಡೆನ್ಸ್ ತೊಗೊಂಡು ನಾಲೆಡ್ಜ್ ಬೆಳೆಸ್ಕೊಂಡು ಕೈ ಹಾಕಿ ಅಂತ ಹೇಳ್ತೀನಿ. ಮತ್ತು ಇವಾಗ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್, ಟ್ರಸ್ಟ್, ನಂಬಿಕೆ, ದ ಪ್ರೋಸೆಸ್, ಗಣೇಶಸ್ ಟೈಮಿಂಗ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ನಂಬಿಕೆ ಒಂದು ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ನಂಬಿಕೆ ಒಂದು ಇಟ್ಕೊಳ್ಳಿ, ಗಣೇಶ ಆನ್ ಟೈಮ್ ನಿಮಗೆ ಕೈ ಹಿಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿರಬಹುದು ಅಂಥದ್ದು ನಿಮ್ಮ ಜೀವನದಲ್ಲಿ ಅಂತ ಅನ್ನೋದನ್ನ ನೋಡೋಣ. ನಿಮ್ಮ ಕೆರಿಯರ್ ಬಗ್ಗೆ ಮೊದಲು ನೋಡೋಣ. ವಾವ್, ಎಸ್, ನಿಮ್ಮ ಕೆರಿಯರದಲ್ಲಿ ನೀವು ಸಕ್ಸಸ್ ನೋಡ್ತಾ ಇದ್ದೀರಾ. ನಿಮ್ಮ ಕೆರಿಯರಲ್ಲಿ ನೀವು ಆದಷ್ಟು ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಾ. ಹಗಲು ರಾತ್ರಿ ಅಂತ ನೋಡದೆ ನೀವು ಚೆನ್ನಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದ್ದೀರಾ. ಇವತ್ತು ಫಲವತ್ತಾಗಿ ನಿಂತಿದೆ. ಎಲ್ಲವನ್ನೂ ನೀವು ಕಲೆಕ್ಟ್ ಮಾಡ್ಕೊಳ್ಳೋವಂಥ ಸಮಯ ಬಂದಿದೆ ನಿಮಗೆ ಅಂತ ಹೇಳ್ತೀನಿ. ನೀವು ಏನು ಕೆಲಸ ಮಾಡಿದಿರಿ, ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಕಷ್ಟ ಕೆಲಸಗಳಿಗೆ ಒಳ್ಳೆಯ ಫಲ ಬರುವಂತಹ ಸಮಯ ಇದು ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ವಾವ್, ತುಂಬ ಚೆನ್ನಾಗಿ ಕೆರಿಯರಲ್ಲಿ ನಿಮ್ಮ ಮನೆಯಲ್ಲಿ ಏನಂತ ಪೂಜೆ ಏನು ಮಾಡ್ತಾ ಇದ್ದೀರಿ ಅಂತ. ವಾವ್, ನಿಜವಾಗ್ಲೂ ನೀವು ಕ್ವೀನ್ಸ್ದೇ ಬರ್ತಾ ಇದೆ. ದ ಎಂಪ್ರೆಸ್ ಕಾರ್ಡ್ ಬಂದಿದೆ, ದ ಕ್ವೀನ್ ಕಪ್ಸ್ ಅಂತ ಬಂದಿದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಹತ್ತಿರದಲ್ಲೇ ಇದೆ. ನೀವು ಎಲ್ಲ ರೀತಿಯಲ್ಲೂ ಸಮೃದ್ಧಿಯಾಗಿ ನಿಮ್ಮ ಜೀವನ ನೆಲೆಸುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನೋಡ್ತೀರಾ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಕೆರಿಯರ್ ಆಗಲಿ, ಹಣ ವ್ಯವಸ್ಥೆಯಲ್ಲಿ ಏನು ಸಮಸ್ಯೆ ಬರದೇ ಇರೋ ಥರ ನೀವು ಆಗ್ತೀರಾ. ಒಳ್ಳೆಯ ಕೆಲಸಗಾರರು ನೀವು. ನಿಜವಾಗ್ಲೂ ನೀವು ತುಂಬ ಸಾಕಷ್ಟು ಕಷ್ಟಪಟ್ಟು ಇವತ್ತು ಇಲ್ಲಿಗೆ ಬಂದು ಕೂತಿದ್ದೀರಾ ಅಂತ ಹೇಳ್ತೀನಿ. ಇವಾಗ ನಿಮಗೆ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ತಕ್ಕ ಪ್ರತಿಫಲ, ಗ್ರೋತ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ವಾವ್, ನಿಜವಾಗ್ಲೂ ಫ್ಯಾಮಿಲಿ ವಿಷಯದಲ್ಲಿ ತುಂಬ ಚೆನ್ನಾಗಿದ್ದೀರಾ. ನಿಮಗೆ ವಯಸ್ಸಾದವರು, ಚಿಕ್ಕ ಮಕ್ಕಳು ಅಂತೆಲ್ಲ ಇದ್ದರೆ ನಿಮಗೆ ತುಂಬ ಭಾಳ ಇಷ್ಟ. ನಿಮಗೆ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಮನೆಯ ಕಡೆಯ ಆಸ್ತಿ ಪಾಸ್ತಿ ಏನಾದರೂ ಇದ್ದರೆ, ಅಂದರೆ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಲ್ವ ನಾವು, ನಿಮಗೆ ಖಂಡಿತ ನಿಮಗೆ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮದು ಬರುತ್ತೆ. ಏನಾದರೂ ನಿಮ್ಮ ಆಸ್ತಿ ನಿಮಗೆ ಬರಬೇಕು ಇಂಥದ್ದು ಅಂತ ಏನಾದರೂ ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಆಸ್ತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಶುಕ್ರ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ಅದಕ್ಕೆ ನಿಮಗೆ ಕೆರಿಯರ್ ಭಾಳ ಚೆನ್ನಾಗಿ ಆಗ್ತಾಯಿದೆ. ಈಗ ಇಷ್ಟು ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈಗ ಒಳ್ಳೆಯ ನೆಲೆ ದಾರಿ ನೀವು ಕಾಣ್ತಾ ಇದ್ದೀರಾ. ಖಂಡಿತವಾಗ್ಲೂ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.
ಯಾವುದೇ ಕಾರಣಕ್ಕೂ ನೀವು ಹಿಂತಿರುಗಿ ನೋಡಬೇಡಿ. ನೀವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ದಾನ ಧರ್ಮ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂತಲೂ ಹೇಳ್ತಾ ಇದೆ. ನಿಮಗೆ ದಾನ ಧರ್ಮ ಮಾಡಿದಷ್ಟು ನಿಮಗೆ ಆದಷ್ಟು ಹೆಚ್ಚು ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ತುಂಬ ಶ್ರಮಜೀವಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಹಣಕಾಸಿನ ಬಗ್ಗೆ ನೀವು ಭಾಳ ಎಚ್ಚರಿಕೊಂಡಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಸಾಕಷ್ಟು ದುಡ್ಡನ್ನ ದುಡಿದು ನೀವು ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಪಡಿಬೇಕು ಅಂತ ಕಷ್ಟಪಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ನನಗೆ. ಖಂಡಿತವಾಗ್ಲೂ ದಿಸ್ ಇಸ್ ಕರ್ಮ ನಿಮಗೆ ಬಿಡಲಾರದಂಥದ್ದು ಕೆಲಸನೂ ಅಷ್ಟೇ. ನೀವು ಸಖತ್ತು ಕಷ್ಟಪಡ್ತಾ ಇದ್ದೀರಾ, ಸಾಕಷ್ಟು ಜೀವನದಲ್ಲಿ ನೀವು ಮುಂದೆ ಬರ್ತಾ ಇರೋದೇ ನಿಮ್ಮ ಶ್ರಮ ಜೀವನದಿಂದ. ಓಕೆ, ಎಸ್, ನಿಮಗೆ ಒಳ್ಳೆಯ ಸಮಯ ಬಂದಿದೆ ಸ್ನೇಹಿತರೆ, ಒಳ್ಳೆಯ ಸಮಯ ಬಂದಿದೆ ನಿಮಗೆ. ಇವಾಗ ನೀವು ಕೆಲಸ ಮಾಡಿ ಆದಷ್ಟು 9 ಅಂದರೆ ಅಂಕಿಯಲ್ಲಿ ನಂಬರಲ್ಲಿ 9ವರೆಗೂ ಬಂದಿದ್ದೀರಾ, ನಿಮ್ಮ ಕೆಲಸ ಅಲ್ಲಿವರೆಗೂ ನೀವು ಮುಗಿಸಿದ್ದೀರಾ. ನಂಬರ್ 10ವರೆಗೂ ಬಂದುಬಿಟ್ರೆ ಕಂಪ್ಲೀಟ್ ಆಗೋಗುತ್ತೆ. ಬಟ್ ಸ್ವಲ್ಪ ಎಲ್ಲೋ ಹಿಂದು ಮುಂದೆ ನೋಡ್ತಾ ಇದ್ದೀರಾ, ಏನೋ ಒಂಚೂರು ನೆನೆಸ್ಕೊಂಡು ಏನಾದ್ರು ಒಂಚೂರು ಎಡವಟ್ಟಾದರೆ ಅಥವಾ ಇನ್ನೇನಾದರೂ ಆದರೆ ಅಂತ ಆ ಥರ ಯೋಚನೆ ಮಾಡಬೇಡಿ. ನಿಮಗೆ ಸಪೋರ್ಟಿಗಿದ್ದಾರೆ ಜನ. ಓಕೆ, ನಿಮಗೆ ಸಾಕಷ್ಟು ಜನ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಇದೆ, ನಿಮ್ಗೆ ಸಾಕಷ್ಟು ನಿಮಗೆ ನಂಬಿಕೆಸ್ತರು ನಿಮ್ಮ ಸುತ್ತಮುತ್ತ ಇದ್ದರೂ ನಿಮಗೆ ಎಲ್ಲೋ ಒಂದು ಕಡೆ ಭಯ. ಯಾಕೆಂದರೆ ನಿಮಗೆ ಸುತ್ತಮುತ್ತ ಜನಗಳ ಕತೆಗಳನ್ನು ಕೇಳಿ ನಿಮ್ಮ ಜೀವನದಲ್ಲಿ ಆ ರೀತಿ ಏನೂ ಆಗಬಾರ್ದು ಅನ್ನೋ ಭಯ ಇದೆ. ಆ ನೆಗೆಟಿವಿಟಿ ಇಟ್ಕೋಬೇಡಿ, ನಿಮಗೆ ಒಳ್ಳೆಯ ಮುಂದೆ ದಾರಿ ಇದೆ ಖಂಡಿತವಾಗ್ಲೂ. ಎಸ್, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ ನಿಮಗೆ, ಅದೇ ನಿಮಗೆ ಯೋಚನೆ ಬಂದಿದೆ ಅಂತ ಹೇಳಬಲ್ಲೆ ನಾನು. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ, ಯಾಕೆಂದರೆ ನೀವು ಕೆಲಸ ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಊಟ ತಿಂಡಿ ಸರಿಯಾದ ಸಮಯದಲ್ಲಿ ಮಾಡದೆ ಹೋದರೆ ಕಷ್ಟ ಆಗುತ್ತೆ. ಕೆಲವ್ರು ಹೇಳ್ತೀನಿ, ನೀವು ಖಂಡಿತವಾಗ್ಲೂ ಬೆಳೀತಾ ಇರೋ ರೀತಿಯನ್ನು ನೋಡಿ ಎಷ್ಟೊಂದು ಜನ ತುಂಬ ಜಲಸ್ ಪಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ಜನ ಇದ್ದಾರೆ. ನಿಮಗೆ ಹುಷಾರಾಗಿರಿ. ಕೆರಿಯರಲ್ಲಿ ಅಥವಾ ನಿಮ್ಮ ಮನೆಯ ಕಡೆ ರಿಲೇಷನ್ಗಳಲ್ಲಿ ಖಂಡಿತವಾಗ್ಲೂ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಕಾಯ್ತಾ ಇದ್ದಾರೆ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡೋದಕ್ಕೆ ಜನಗಳು, ಅಷ್ಟು ಇದು ಮಾಡ್ತಾರೆ. ನಿಮ್ಗೆ ಅದೇ ಯೋಚನೆ ಇದೆ ಅಂತ ನನಗೆ ಈ ಕಾರ್ಡಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆ ಜನಗಳು ನೋಡಿದ್ರೆ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅನ್ನೋ ಥರ ತುಂಬ ಜನ ಇದ್ದಾರೆ. ನಾನು ಹೇಗಿರೋದು ಅನ್ನೋದು ನಿಮಗಿದೆ. ಅಂದರೆ ನಿಮಗೆ ಒಳ್ಳೆಯ ಜನನೂ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮಗೆ ಕೆಟ್ಟದನ್ನು ಬಯಸೋರು ನಿಮ್ಮ ಜೊತೆಯಲ್ಲಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತಿದೆ, ಬಟ್ ಆದರೆ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ನಿಮಗೆ ಬರೋದಿಲ್ಲ. ಈಗ ನಿಮಗೆ ತುಂಬ ಒಳ್ಳೆಯ ದಿನಗಳು ಶುರುವಾಗಿದೆ, ಒಳ್ಳೆಯ ಶುಭ ಗಳಿಗೆ ಶುರುವಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೆ ನಿಮಗೆ ಟ್ರಸ್ಟ್, ನಂಬಿಕೆ ಅಂತ ನಿಮಗೆ ಕಾರ್ಡ್ ಬಂದಿರೋದು. ಯಾಕೆ ಅಂತಂದರೆ ನೀವು ನಾಲೆಜಬಲ್ ಪರ್ಸನ್ ಆಗಿ ಕೆಲಸ ಶ್ರಮಜೀವಿಯಾಗಿ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಹಣಕಾಸಿನ ಸಮಸ್ಯೆ ಮುಂದೆ ಇರೋದಿಲ್ಲ. ನೀವು ಮುಂದೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ. ಆ್ಯಂಡ್ ನೀವು ಸಾಕಷ್ಟು ನಿಮ್ಮ ಪ್ರತಿಫಲಕ್ಕೆ ಫಲ ಸಿಗ್ತಾ ಇದೆ, ನಿಮ್ಮ ಕೆಲಸಕ್ಕೆ ಫಲ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ನೋಡ್ತಾ ಇದ್ದೀರಾ. ನಿಮ್ಮ ಹಣ ಆಸ್ತಿ ಪಾಸ್ತಿದೇನಾದ್ರು ವಿಚಾರ ಇದ್ದರೆ ಖಂಡಿತವಾಗ್ಲೂ ಅದು ಬರುತ್ತೆ. ನೀವು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತೀನಿ. ಲೈಕ್ ನೀವು ತುಂಬ ಮಗುವಿನ ಮನಸ್ಸಿನವರು, ನೀವು ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಂಥ, ಅಂದರೆ ಎಕ್ಸ್ಟ್ರೋವರ್ಟ್, ನೀವು ಇಂಟ್ರೋವರ್ಟ್ ಅಲ್ಲ, ನಿಮಗೆ ಎಲ್ಲರನ್ನೂ ಮಾತಾಡಿಸ್ತೀರಾ. ಜೊತೆಗೆ ನೀವು ಬಿಟ್ಟರೆ ಯಾರೂ ಸಿಕ್ಕಿಲ್ಲ ಅಂದರೆ ಒಂದು ನಾಯಿ ಮರಿನೂ ಕೂಡ ಮಾತಾಡಿಸ್ತೀರಾ. ಅಷ್ಟು ನೀವು ಎಕ್ಸ್ಟ್ರೋವರ್ಟ್ ಆಗಿರುವಂತಹ ವ್ಯಕ್ತಿ. ಅದನ್ನೇ ನೋಡಿ ಜನಗಳಿಗೆ ನಿಮ್ಮನ್ನು ನೋಡಿದ್ರೆ ಜಲಸ್ಸು ಜಾಸ್ತಿ. ನೀವು ಬೆಳೀತಿರೋ ರೀತಿ, ನೀವು ಹೇಗಿದ್ದೀರಾ ಅನ್ನೋದು ನೋಡೋ ರೀತಿಯಲ್ಲಿ ಭಾಳ ಜನಗಳಿಗೆ ಸುತ್ತಮುತ್ತ ಹೆಚ್ಚು ನಿಮ್ಮ ಮೇಲೆ ಜಲಸಿದೆ. ಹುಷಾರಾಗಿರಿ ಅಂತ ಕಾರ್ಡಲ್ಲಿ ತೋರಿಸ್ತಾ ಇದೆ ಜನಗಳಿಂದ. ಆ್ಯಂಡ್ ನೀವು ಖಂಡಿತವಾಗ್ಲೂ ಸಪೋರ್ಟ್ ಇದ್ದಾರೆ ಜನ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೆಲವರು ನಿಮ್ಮ ಮನೆಯಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಮನೆ ಮಾತ್ರ, ನಿಮ್ಮ ತಾಯಿ ತಂದೆ, ನಿಮ್ಮ ಹೆಂಡತಿ, ನಿಮ್ಮ ಮನೆಯವರುಗಳು ಅಥವಾ ನಿಮ್ಮ ಗಂಡ, ನಿಮ್ಮ ಅಣ್ಣ ತಮ್ಮನೂ ಬೇಡ, ಜಸ್ಟ್ ಇಷ್ಟರಲ್ಲೇ ನೀವು ನೋಡಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಯೋಚನೆ ಮಾಡಬೇಡಿ, ಶ್ರಮ ಪಡ್ತಾ ಇದ್ದೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಕೆಲಸ ಮಾಡೋದು ಮಾಡ್ತಾ ಇದ್ದೀರಾ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ನಂಬಿಕೆ, ಹುಷಾರು. ಓಕೆ, ಟೈಮ್ ಪರ್ಫೆಕ್ಟಾಗಿ ಗಣೇಶ ಬರ್ತಾರೆ.
ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋದು ನಿಮಗೆ ಸ್ವಲ್ಪ ಮನಸ್ಸಿನಲ್ಲಿರಲಿ. ಒಳ್ಳೆ ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿ ಅಡ್ಡದಲ್ಲಿ ಬರೋವಂಥ ಕೆಟ್ಟ ಜನ ಇರ್ತಾರೆ, ನಿಮ್ಮನ್ನು ಹಾಳು ಮಾಡುವಂಥ ಜನ ಇರ್ತಾರೆ. ಅದಕ್ಕೆ ಟ್ರಸ್ಟ್, ನಂಬಿಕೆ ಮುಖ್ಯ ಇರುತ್ತೆ. ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತಿರಬೇಕು. ಅದೇ ರೀತಿ ಗಣೇಶನ ಟೈಮಿಂಗ್ ಕೂಡ ಪರ್ಫೆಕ್ಟಾಗಿರುತ್ತೆ. ಆ ಸಮಯದಲ್ಲಿ ನಿಮಗೆ ಎಚ್ಚರಿಸ್ತಾ ಇರ್ತಾರೆ, ಇವ್ರನ್ನ ನಂಬೇಕಾ ಬೇಡವಾ, ನಿಮ್ಮ ಗಟ್ ಫೀಲ್ ಹೇಳ್ತಾ ಇರುತ್ತೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ. ಅದಷ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಮರಸವಾಗಿರುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇವತ್ತಿನ ರೀಡಿಂಗ್ಸ್ ನನಗೆ ಬಹಳ ಇಷ್ಟ ಆಯಿತು ಸ್ನೇಹಿತರೆ. ಯಾರದು ಸಮಸ್ಯೆ ಏನೂ ಆಗೋದಿಲ್ಲ. ನೀವು ಇಲ್ಲಿ ಕೊಟ್ಟಿರೋವಂಥ ಇಲ್ಲಿ ರೀಡಿಂಗ್ಸಲ್ಲಿ ಏನು ಬಂದಿದೆ ಗಣೇಶನಿಂದ ನಿಮಗೆ ಯಾವ ರೆಮಿಡಿ ಬಂದಿದೆ ಅದನ್ನು ಖಂಡಿತವಾಗ್ಲೂ ನೀವು ಮಾಡಿ ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರ ಅಂತ ಹೇಳ್ತೀನಿ. ಗಣೇಶನ ನಂಬಿ ಯಾವುದೇ ವಾಮಾಚಾರವಾಗಲಿ ತೆಗೆದು ಹಾಕ್ತಾರೆ, ಯಾವುದೇ ಕೆರಿಯರ್ ವಿಷಯದಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ತೆಗೆದು ಹಾಕ್ತಾರೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದ್ದರೂ ತೆಗೆದು ಹಾಕ್ತಾರೆ, ನಿಮ್ಮ ಯಾವುದೇ ಒಂದು ದೇಹದಲ್ಲಿ ಆರೋಗ್ಯ ಸ್ಥಿತಿನೂ ಸರಿಗಿಲ್ಲ ಅಂದರೂ ಅದನ್ನು ಸರಿ ಮಾಡ್ತಾರೆ, ಹಣಕಾಸಿನ ವ್ಯವಸ್ಥೆಯಲ್ಲೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಟ್ಯಾರೋಟ್ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಟ್ಯಾರೋಟ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಸ್ನೇಹಿತರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ದಿನ ಟ್ಯಾರೋಟ್ ರೀಡಿಂಗ್. ಹರಿ ಓಂ ಸಾಯಿರಾಮ್.